ಹೆಲೋ ಗೈಸ್, ವೆಲ್ಕಮ್ ಟು ವ್ಯೂ ಚಾನಲ್. ನಾನು ಆಶಿಕ್. ನಾನೀಗ ರಿಯಾಕ್ಟ್ ಮಾಡಿಕೊಟ್ಟಿರುವಂಥದ್ದು ಕೂಲಿ ಟ್ರೈಲರಿಗೆ. ನೋಡಿ, ಲೋಕೇಶ್ ಕನಗರಾಜ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಪಾರ್ಟ್ ಆಗಿದೆಯೋ ಇಲ್ಲವೋ ಅಂತ ನಾವು ನೋಡಿದ್ಮೇಲೆ ಗೊತ್ತಾಗುವಂಥದ್ದು. ಮೂವಿ ನೋಡಿದ್ಮೇಲೆ ಅಥವಾ ಟ್ರೈಲರಲ್ಲಿ ಗೊತ್ತಾಗೋಕೆ ಸಿಕ್ಕಿರಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಕೊತಾ ಇದ್ದೀನಿ. ಸೊ ಗೈಸ್, ಯಾವುದನ್ನೇನೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಿಯರ್ ವಿ ಗೋ. ಸನ್ ಪಿಕ್ಚರ್ಸ್ ಆಲ್ರೆಡಿ 1 ಮಿಲಿಯನ್ ವ್ಯೂಸ್ ಆಗಿದೆ ಗುರು. ಗೋಲ್ಡ್ ಮಾತ್ರ ಕಾಣ್ತಿದೆ, ಬಿಟ್ಟರೆ ಬೇರೇನು ಕಾಣ್ತಾ ಇಲ್ಲ. ಎಲ್ಲ ಡಾರ್ಕ್ ಮಾಡಾಕಿದ್ದಾರೆ. சொல்லு. ஒருத்தன் போர்ட் செக்யூரிட்டி பிரீச் பண்ணிட்டு உள்ள வந்துட்டு இருக்கான். பொருள்லாம் பத்திரம். ಇವರಿಗೆ ವೆಪನ್ ಕೂಡ ಗೋಲ್ಡೇನಾ? ಲೈಕ್ ಇಂಟ್ರೊಡಕ್ಷನ್ ಟೀಸರ್ ಇದ್ದಂಗಿದೆ. ಕೂಲ್. ವಾವ್, ಏನ್ ಗುರು, ಬರೀ ಗೋಲ್ಡ್ ಮಾತ್ರ ಹೈಲೈಟ್ ಆಗಿ ಕಾಣ್ತಿದೆ. ದಟ್ ಮೀನ್ಸ್ ಇಲ್ಲಿ ಗೋಲ್ಡಿನ ಸ್ಟೋರಿ ಇರೋದು. 171th ಮೂವಿ. ಏನು ಓಜಿ ವೈಬ್ ಬರ್ತಾ ಇದೆ. ಸೂಪರ್ ಸ್ಟಾರ್ ಫೈನಲಿ ಒಬ್ರು ಚೇಂಜ್ ಮಾಡ್ರಿ ಕಲರ್ನ. BGM ನೋಡು ಗುರು, ಅನಿರುದ್ಧಿನ್. வந்தார்கள் போனார்கள். தப்பென்ன சரியென்ன எப்போதும் விளையாடு. அட பாவி என்பார்கள், தப்பாக நினைக்காத. எப்பாதே போனாலும் இன்பத்தை தள்ளாத. That's the next level swag. ನನಗೆ ಜೈಲರಲ್ಲಿ ಕಂಪ್ಲೇಂಟ್ ಇದ್ದಿದ್ದು ಒಂದೇ, ಅವರ ಲುಕ್ಸ್. ಮದು ಉಂಡು, ಮಾದು ಉಂಡು, ಪರ್ಫೆಕ್ಟ್ ಇದೆ. ಸ್ವರ್ಗത്തിൽ இடமுண்டு. போட. What the hell man? ನಾನು ಮೇಕಿಂಗ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇರೋವಂಥದ್ದು. ವಾವ್, ಕೂಲಿ. ಇಲ್ಲಿ ನಿಮಗೆ ಇಡೀ ಟೀಸರಲ್ಲಿ, ಟೈಟಲ್ ಟೀಸರಲ್ಲಿ ನೋಡೋಕೆ ಸಿಗ್ತಿರೋವಂಥದ್ದು ಒಂದೇ, ಗೋಲ್ಡ್ ಗೋಲ್ಡ್ ಗೋಲ್ಡ್. ಕೂಲಿ. ಐಕಾನಿಕ್ ಸ್ಮೈಲ್. முடிச்சிடலாமா? ಈಸ್ ಅ OG. ಎಲ್ಲ ಮೂವಿದ್ರಲ್ಲೂ ಫುಡ್ಡಿನ ಸ್ಟಾರ್ಟ್ ಕೊಡ್ತಾ ಇದ್ರು. ಲೈಕ್ ಲಿಯೋ ಮೂವಿಯಲ್ಲಾಗಲಿ, ವಿಕ್ರಮಲ್ಲಾಗಲಿ, ಅವರೊಂದು ಸ್ಟಾರ್ಟಿಂಗ್ ಲೈಕ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನ ಒಂದು ಫುಡ್ಡಿನ ಮುಖಾಂತರ ಕೊಡ್ತಾಯಿದ್ರು, ಲೈಕ್ ಕುಕ್ಕಿಂಗ್ ಆ ಥರ ಟೈಪ್. ಬಟ್ ಇದರಲ್ಲಿ ಗೋಲ್ಡಿನ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ನೋಡಿ, ನಿಮಗೆ ಸ್ಟಾರ್ಟಿಂಗ್ ಅಂದರೆ ಟೀಸರಲ್ಲಿ ನೋಡ್ಬೇಕಾದ್ರೆ ನನಗೆ ಗೊತ್ತಾಗುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಇರೋ ಅಂಥದ್ದೇನೇ ಆಗಿರೋವಂಥದ್ದು. ಸ್ವಲ್ಪ KGF ನೆನಪಾಗುತ್ತೆ ಗೋಲ್ಡ್ ನೋಡೋದ್ರಿಂದ. ಅಫ್ಕೋರ್ಸ್ ಅದರಲ್ಲಿರೋ ಅಷ್ಟು ಗೋಲ್ಡ್ ಎಲ್ಲೂ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ ಸುಮ್ಮನೆ ಟೈಟಲ್ ಇಟ್ಟಿಲ್ವಲ್ಲ ಗುರು. ಓಕೆ, ಈಗ ನಾನು ಈ ಪಾರ್ಟಿಗೆ ಬರೋಣ. ಇದ್ರ ಟೀಸರ್ ಪಾರ್ಟಿಗೆ ಬರೋದಾದರೆ ಮೇಕಿಂಗ್ ವೈಸ್ ತುಂಬಾ ಅದ್ಭುತವಾಗಿದೆ. ಜೈಲರಲ್ಲಿ ನನಗೆ ಮೂವಿಯೆಲ್ಲ ಅದ್ಭುತವಾಗಿದೆ, ಎಲ್ಲ ಸೂಪರ್ ಆಗಿದೆ, ಏನು ಒಂದು ಚೂರು ಮಾತೇ ಇಲ್ಲ. ಮೇಕಿಂಗ್ ಎಲ್ಲ ಅದ್ಭುತವಾಗಿದೆ. ನಿಜ ಹೇಳಬೇಕಂದ್ರೆ ಲಿಯೋ ಮೂವಿಗಿಂತಲೂ ನನಗೆ ಜೈಲರ್ ತುಂಬಾ ಹಿಡಿಸಿದೆ, ಆಯಿತಾ. ಆದರೆ ರಜನಿಕಾಂತ್ ಅವರ ಲುಕ್ಸ್ ಅಲ್ಲಿ ಚೆನ್ನಾಗಿರಲಿಲ್ಲ. ನನಗೆ ಅನಿಸಿದ್ದು ಕೆಲವೊಂದು ಪಾರ್ಟಲ್ಲಿ ಬೇಕಾಬಿಟ್ಟಿ ಮೇಕಪ್ ಮಾಡಬೇಕು ಅಂತ ಮಾಡಿದ್ದಾರೆ ಅಂತ. ಬಟ್ ಇದರಲ್ಲಿ ನೋಡಿ, ನಿಮಗೆ ಇದರಲ್ಲಿ ಒಂದು ಸತಿ ತಲಪತಿಯವ್ರು ನೋಡ್ದಂಗೆ ಆಗುತ್ತೆ. ಅಫ್ಕೋರ್ಸ್ ಇವರೇ ತಲಪತಿ ಆಗಿರೋಂಥದ್ದು, ಹಂಗಲ್ಲ ಅಂದರೆ ಲೈಕ್ ವಿಜಯರ್ನ ನೋಡ್ದಂಗೆ ಆಗುತ್ತೆ ಕೆಲವೊಂದು ಲುಕ್ಸಲ್ಲಿ. ಅಫ್ಕೋರ್ಸ್ ಇವರು ಪರ್ಫೆಕ್ಷನಿಸ್ಟ್ ಅಂತ ಗೊತ್ತು ಈ ಥರ ಲುಕ್ಸ್ ವೈಸ್ ಎಲ್ಲ ಬಂದಾಗ. ಅದರಲ್ಲೂ ಕೂಡ ಪ್ರಶಾಂತ್ ನೀಲ್ ಅವರು ಕೂಡ ಹಾಗೇನೆ ಹೇರ್ ಸ್ಟೈಲೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದು ನಮಗೆ ಬೇಕಾಗಿರುವಂಥದ್ದು. ಸೊ ಹೀರೋನ ನಾವು ಹೀರೋ ರೀತಿಯೇ ನೋಡಬೇಕು. ಅಜ್ಜ ಆಗಿರಲಿ ಯಾರೇ ಆಗಿರಲಿ, ಹೀರೋ ರೀತಿಯೇ ಕಾಣಬೇಕು. ಅದು ಓವರ್ ಆಗಿದ್ದೇ ರೀತಿ ಇರಬೇಕು. ಆ್ಯಂಡ್ ಇದು ಪರ್ಫೆಕ್ಟ್ ಅನ್ನಿಸ್ತಾ ಇದೆ.
ಇದಿಷ್ಟು ಕಲರ್ ಬ್ಲೈಂಡ್ನೆಸ್ ಕೂಡ ನೋಡ್ಬೋದು. ಅಂದರೆ ಕೆಲವೊಂದು ಪಾರ್ಟ್ ಮಾತ್ರ ಗೋಲ್ಡ್ ಇರೋವಂಥದ್ದು, ಬಾಕಿ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋವಂಥದ್ದು. ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ನಾನಂತೂ ಎಂಜಾಯ್ ಮಾಡಿದೆ ಗುರು. ಕೆಲವೊಂದು ಪಾರ್ಟ್ ಅಂತೂ ಇನ್ನೂ ಅದ್ಭುತವಾಗಿತ್ತು. ಆ್ಯಂಡ್ ಇನ್ನು ನಾನು ಇದೇ ಹೇಳ್ತೀನಿ, ಓಲ್ಡ್ ಡಿಸ್ಪ್ಲೇ ನೋಡಿ ಅದ್ಭುತವಾಗಿ ಕಾಣುತ್ತೆ ವಿತ್ ಸೌಂಡ್. ಅನಿರುದ್ಧ್ ಅವರು ಮೇ ಬಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿಡೋಕ್ಕೆ ಟ್ರೈ ಮಾಡಿದ್ದಾರೆ ಬೇರೆ ಮೂವಿ ಎಲ್ಲ ಅದಕ್ಕಿಂತ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಜೈಲರಿಗೂ ಕೂಡ ಅವರೇ ಕೊಟ್ಟಿರೋವಂಥದ್ದು ಮ್ಯೂಸಿಕ್. ಸೊ ಡಿಫ್ರೆಂಟ್ ಆಗಿಡೋಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಗ್ರೇಟ್ ಬಿ ಜಿ ಎಮ್ ಅಂತ ಏನು ಹೇಳಲ್ಲ, ಸ್ಟಿಲ್ ಹೇಳೋ ಕೊಟ್ಟಿರೋದೇನು ಅಂದರೆ ಡಿಫ್ರೆಂಟ್ ಇಟ್ಟಿದ್ದಾರೆ. ಡಿಫ್ರೆಂಟೇ ಬೇಕಾಗಿರೋವಂಥದ್ದು. ಯಾವುದಕ್ಕೂ ಮೂವಿ ಬರಲಿ ಗುರು, ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ವಲ್ಲ, ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗೋವಂಥದ್ದು. ಸೊ ನೋಡೋಣ. ಇದು LCU ಪಾರ್ಟ್, ಇದು ಆ ಒಂದು ಪಾರ್ಟಿಗೆ ಸೇರೋ ಟೈಮ್ಸಿಂದಲ್ಲ, LCU ಪಾರ್ಟಿಗೆ ಸೇರೋವಂಥ ಟೈಮ್ಸಿಂದಲ್ಲ. ನೋಡೋಣ ಹೇಗಿರುತ್ತೆ ಅಂತ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಅಪ್ಡೇಟ್ಸ್ ವಿಡಿಯೋ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಹಾಕ್ತೀನಿ. ನಾಳೆಲ್ಲ ನಾಡಿದ್ರಲ್ಲಿ ನಾನು ಬಿಗ್ ಅಪ್ಡೇಟ್ಸ್ನ ತರಕ್ಕೆ ಹೋಗ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.